ನಮ್ಮ ನಡೆ ಜನರ ಕಡೆಗೆ, ನಮ್ಮ ಗುರಿ ಸಮೃದ್ಧ ಕರ್ನಾಟಕ. ಈ ಧ್ಯೇಯದೊಂದಿಗೆ ಮುನ್ನುಗ್ತಾ ಇರುವಂತಹ ಏಕೈಕ ಪಕ್ಷ ನಮ್ಮ JDS ಪಕ್ಷ, ಜನತಾದಳ. ನೋಡಿ, JDS ಜನತಾದಳ ಅಂದ ಕೂಡಲೇ ನಮಗೆ ನೆನಪಾಗೋದು ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರ ಹಾದಿಯಾಗಿ ಸಾಕಷ್ಟು ಜನ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಇವತ್ತಿಗೂ ಕೂಡ JDS ಪಕ್ಷದ ಬಗ್ಗೆ ರಾಜ್ಯದ ಜನ ಒಳ್ಳೆಯ ಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನೋಡಿ, ಇದೇ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 11ನೇ ತಾರೀಕು ಬೆಂಗಳೂರಿನ ಕೊಮ್ಮಘಟ್ಟ ನೈಸ್ ಮೈದಾನದಲ್ಲಿ JDS ಬೃಹತ್ ಸಮಾವೇಶ ನಡೀತಾ ಇದೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ವಾರ್ಡ್ ಮಟ್ಟದಲ್ಲಿ ಮುಖಂಡರುಗಳ ಸಭೆಯನ್ನು ಕರೆದು, ಕಾರ್ಯಕರ್ತರ ಸಭೆಯನ್ನು ಮಾಡಿ ಯಾವ ರೀತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರೇಟರ್ ಬೆಂಗಳೂರು ಜನತಾದಳದ ಅಧ್ಯಕ್ಷರಾದಂತಹ HM ರಮೇಶ್ ಗೌಡರು ವಹಿಸಿಕೊಂಡಿದ್ದಾರೆ. ರಮೇಶ್ ಗೌಡರು ಪ್ರತಿ ವಾರ್ಡ್ಗಳಿಗೂ ತೆರಳಿ ಬೆಂಗಳೂರಲ್ಲಿ ಅಲ್ಲಿ ಸಂಬಂಧಪಟ್ಟಂತಹ ಕಾರ್ಯಕರ್ತರ ಜೊತೆಗೆ ಸಭೆಯನ್ನು ಮಾಡಿ, ಪ್ರಮುಖವಾಗಿ ಈ ಸಮಾವೇಶದ ಉದ್ದೇಶ ಏನು, ಮುಂಬರುವಂತಹ ದಿನಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಮಗದಷ್ಟು ಯಾವ ರೀತಿ ಬಲಪಡಿಸಬೇಕು ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರು ಪಶ್ಚಿಮ ನಗರ ಜಿಲ್ಲೆಯ ಅಧ್ಯಕ್ಷರು, ಮಾಜಿ BBMP ಸದಸ್ಯರು ಆದಂತಹ T ತಿಮ್ಮೇಗೌಡರು ಕೂಡ ಪ್ರತಿಯೊಂದು ವಾರ್ಡ್ಗಳಿಗೂ ಹೋಗಿ ಅಲ್ಲಿ ಸಭೆಗಳನ್ನು ಮಾಡಿ ಸಮಾವೇಶದ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಸಮಾವೇಶದ ಉದ್ದೇಶವನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಈಗ ಆಲ್ರೆಡಿ ಲೋಕಸಭೆ ಚುನಾವಣೆಯ ನಂತರ ಲೋಕಸಭೆ ಚುನಾವಣೆಗೆ JDS ಹಾಗೆ BJP ಮೈತ್ರಿ ಮಾಡಿಕೊಂಡು ಮುನ್ನುಗ್ತಾ ಇದೆ. ಅದರ ಜೊತೆಗೆ ಮುಂಬರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆ ಸೇರಿದಂತೆ ರಾಜ್ಯದಲ್ಲಿ ಮತ್ತು ರಾಜಧಾನಿಯಲ್ಲಿ JDS ಮತ್ತು BJP ಮೈತ್ರಿಕೂಟವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಯಾವ ರೀತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ರಮೇಶ್ ಗೌಡರು, ಅದರ ಜೊತೆಗೆ ತಿಮ್ಮೇಗೌಡರು ಸೇರಿದಂತೆ JDSನ ನಾಯಕರುಗಳು ಎಲ್ಲರೂ ಕೂಡ ಕರೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರು ನಗರ ಯಾವ ರೀತಿ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ ಅಂದರೆ, ಇಲ್ಲಿ DCM DK ಶಿವಕುಮಾರ್ ಅವರು ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರ, ಬರೀ ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇವರು. ಇಲ್ಲಿ ಯಾವುದೇ ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ. ಈ ನಿಟ್ಟಿನಲ್ಲಿ ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ JDS ಪಕ್ಷ. ಬೆಂಗಳೂರು ನಗರದ ಜನರು ಈಗ ಆಲ್ರೆಡಿ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ರಸ್ತೆ ಮೇಲೆ ಓಡಾಡೋದಕ್ಕಾಗ್ತಾ ಇಲ್ಲ. ಗುಂಡಿ ಸಾಮ್ರಾಜ್ಯ ಆಗೋಗ್ಬಿಟ್ಟಿದೆ. ಒಂದು ಕಡೆ ಬೆಲೆ ಏರಿಕೆ, ತೆರಿಗೆಗಳ ಏರಿಕೆಯಿಂದ ಜನ ಬಸವಳದು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಈ ಸರ್ಕಾರ, ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೊಲಗಿದ್ರೆ ಸಾಕು. ಈ ನಿಟ್ಟಿನಲ್ಲಿ ಸರ್ಕಾರದ ಕೆಟ್ಟ ನಿರ್ಧಾರಗಳು, ನಡವಳಿಕೆಗಳನ್ನು ಖಂಡಿಸಿ ದೊಡ್ಡ ಮಟ್ಟದ ಸಮಾವೇಶ ಇದೇ 11ನೇ ತಾರೀಕು ಹಮ್ಮಿಕೊಂಡಿರೋದು. ಈ ನಿಟ್ಟಿನಲ್ಲೇ JDSನ ನಾಯಕರುಗಳು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಯ ನಂತರ JDS ಮತ್ತು BJP ನೇತೃತ್ವದ ಮೈತ್ರಿಕೂಟಕ್ಕೆ ಜನ ಖಂಡಿತವಾಗ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅನ್ಯಾಯಗಳನ್ನು ಜನರಿಗೆ ಸ್ಪಷ್ಟವಾಗಿ ತಿಳಿಸಬೇಕಾಗತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಪಕ್ಷದ ಎಲ್ಲ ಮುಖಂಡರು ಸಮಾವೇಶದ ಯಶಸ್ಸಿಗಾಗಿ ದುಡಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೆ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು, ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೆ ಉಕ್ಕು ಖಾತೆ ಸಚಿವರಾದಂತಹ HD ಕುಮಾರಸ್ವಾಮಿಯವರು, JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಈಗ ಆಲ್ರೆಡಿ ಜನತಾ ಸಮಾವೇಶ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಗಮನಿಸ್ತಾ ಇದ್ವಿ. ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಸದಸ್ಯತ್ವ ಪಡೆಯುವವರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ತಳಮಟ್ಟದಲ್ಲಿ ಹೆಚ್ಚಾಗಿ ಯುವಕರು JDS ಪಕ್ಷವನ್ನು ಸೇರ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ JDSಗೆ ಒಳ್ಳೆಯ ಬೆಳವಣಿಗೆ. 2028ಕ್ಕೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಜಯವನ್ನು ಸಾಧಿಸುತ್ತೆ. ಬೆಂಗಳೂರಿನ ಎಲ್ಲ ಹಿರಿಯ ಮುಖಂಡರುಗಳು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಶಾಸಕರು, JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಹೆಮ್ಮೆಯ
ಕನ್ನಡಿಗರ ಹೆಮ್ಮೆಯ ಪ್ರಾದೇಶಿಕ ಪಕ್ಷ JDSನ 25 ವರ್ಷಗಳ ಸಾರ್ಥಕ ಹೋರಾಟದ ನೆನಪಿಗಾಗಿಯೂ ಕೂಡ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 5,000ಕ್ಕಿಂತ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆಗಳು ಕೂಡ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದ ನೈಸ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಿರುವಂತಹ ಜನತಾ ಸಮಾವೇಶ, ಬೆಳ್ಳಿ ಹಬ್ಬದ ಸಂಭ್ರಮ, ರಾಜ್ಯದ ಮಹಾಜನತೆಗೆ JDS ವತಿಯಿಂದ ಸುಸ್ವಾಗತವನ್ನು ಕೋರಲಾಗ್ತಾ ಇದೆ. ಒಟ್ಟಾರೆ ಈ ಒಂದು ಸಮಾವೇಶ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ.